ಮಾರ್ಚ್ 3ರಿಂದ ಮಾರ್ಚ್ 6ರವರೆಗೆ ನಡೆಯಲಿರುವ ಹೋಬಳಿಯ ಎಲ್ಲಾ ಸಾರ್ವಜನಿಕರು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ನಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯ ಅಧಿಕಾರಿ ಡಾ ಮೊಹಮ್ಮದ್ ಮನವಿ ಮಾಡಿದರು. ಭಾನುವಾರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ರಾಜ್ಯಾದ್ಯಂತ ಮಾರ್ಚ್ 3ರಿಂದ ಮಾರ್ಚ್ 6ರವರೆಗೆ ನಡೆಯಲಿರುವ ಪಲ್ಸ್ ಪೋಲಿಯೋ ಅಭಿಯಾನವು ನಮ್ಮ ಹೋಬಳಿಯ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಲು ಹೋಬಳಿಯ ಎಲ್ಲಾ ಸಾರ್ವಜನಿಕರು ಸಹಕಾರ ನೀಡುವಂತೆ ತಿಳಿಸಿದರು. ಈ ದಿನ ಮಾರ್ಚ್ 3ನೇ ತಾರೀಕು ಪಲ್ಸ್ ಪೋಲಿಯೋ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದ್ರ ಪ್ರಕಾರ 0ರಿಂದ 5 ಮಕ್ಕಳು ಯಾರಿದ್ದಾರೆ ಅವರಿಗೆಲ್ಲ ಎನ್ರೋಲ್ಮೆಂಟ್ ತಗೊಂಡು ಎಲ್ಲ ಕಡೆ ಅದ್ರ ಪ್ರಕಾರ ನಾವು ವ್ಯಾಕ್ಸಿನೇಷನ್ ಮಾಡಿದ್ದೀವಿ. ಈಗಿನ ಅಂಕೆ ಸಂಖ್ಯೆ ಅಂದರೆ 3284 ಮಕ್ಕಳಿದ್ದಾರೆ PSC ವ್ಯಾಪ್ತಿಯಲ್ಲಿ. ಅವರಿಗೆಲ್ಲ ಈಗಿನ ಮೊದಲನೇ ದಿನ ಎಲ್ಲ 98% ಮಾಡೋಣ ಅಂತ ಇದು ಮಾಡಬೇಕು ನಾವು. ಆಮೇಲೆ ಉಳಿದಿದ್ದು 2-3% ರಿಮೈನಿಂಗ್ ಡೇಸಲ್ಲಿ ಕವರ್ ಮಾಡ್ತೀವಿ. ನಮ್ಮಲ್ಲಿ 26+1 ಬೂತ್ ಇದೆ ಮತ್ತು ವ್ಯಾಕ್ಸಿನೇಟರ್ಸ್ 37 ಆಶಾದವರು ಹಾಗೂ 8 ಜನ ಅಂಗನವಾಡಿ ಟೀಚರ್ಗಳಿದ್ದಾರೆ. ಸರ್, ಎಷ್ಟು ಮಕ್ಕಳು ಗುರುತಿಸಿದೆ ಸರ್? 3284 ಗುರಿ ಸರ್. ಅಲ್ಲ, ಈಗ ನಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಮಕ್ಕಳನ್ನ ಗುರುತಿಸಿದೆ ಸರ್? ಟೋಟಲಿ ನಮ್ಮ PSC ಹೋಬಳಿ ಅಂದರೆ ಎಲ್ಲ ಕವರ್ ಆಗಿ ಈಗ 284 ಮಕ್ಕಳು ಇದ್ದಾರೆ. ಹೋಬಳಿ ಅಂದರೆ ಕೆಲವೊಂದು ಮುಸ್ಲಿಂ PSC ಇರ್ತವೆ. ನಮಗೆ 47 ಹಳ್ಳಿ 7% ಆಲ್ರೆಡಿ ನಾನು ಹೇಳಿದ್ವಿ. ಎಲ್ಲ ಮಕ್ಕಳಿಗೂ ಹಾಗೂ ತಾಯಂದ್ರಿಗೂ ಮನವಿ, ಕಳಿಕಳಿಯ ಮನವಿ, ನಿಮ್ಮ 0ರಿಂದ 5 ವರ್ಷದ ಮಕ್ಕಳಿಗೆ ಕರೆ ತನ್ನಿ, ಹಾಗೆ ಪಲ್ಸ್ ಪೋಲಿಯೋ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ. ಇದೇ ವೇಳೆ ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಶೇಷಾದ್ರಿ ನಾಯಕ್ ಮಾತನಾಡಿ, ನಮ್ಮ ನಲಗೇತನಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಸುಮಾರು ಪೋಲಿಯೋ ಬೂತ್ 26 ಮತ್ತು ನಾಯಕನಹಟ್ಟಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಒಟ್ಟು 27 ಪಲ್ಸ್ ಪೋಲಿಯೋ ಬೂತ್ ತೆರೆಯಲಾಗಿದೆ ಎಂದು ತಿಳಿಸಿದರು. ಆರೋಗ್ಯ ಕೇಂದ್ರ ನಲಗೇತನಹಟ್ಟಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಒಟ್ಟು 47 ಹಳ್ಳಿಗಳಿಗೆ 26 ಬೂತು ಹಾಗೂ 1 ಟ್ರಾನ್ಸಿಟ್ ಬೂತು ಬಸ್ ಸ್ಟ್ಯಾಂಡ್ ನಾಯಕನಹಟ್ಟಿ. ಒಟ್ಟು 7 ಸಬ್ಸೆಂಟರ್ಗಳಿದ್ದು ಈ ಸಬ್ಸೆಂಟರ್ಗಳಲ್ಲಿ 3ನೇ ತಾರೀಕು ಬೂತ್ ಆ್ಯಕ್ಟಿವಿಟೀಸು ನಡೀತಿದೆ. ನಮಗೆ ಕೊಟ್ಟಿರ್ತಕ್ಕಂಥ ನಾವು ಟಾರ್ಗೆಟು ಅಂದರೆ 8 ಕೌಂಟ್ ಮಾಡಿ ಒಟ್ಟು 3284 ಮಕ್ಕಳಿಗೆ ಟಾರ್ಗೆಟ್ ಇದೆ. ಬೂತ್ ಆ್ಯಕ್ಟಿವಿಟೀಸ್ ಅಂದರೆ 3ನೇ ತಾರೀಕು ಇವತ್ತು 95-97% ಆಗಬೇಕಂತ ನಮ್ಮ ಗುರಿ. ಇನ್ನು ಉಳಿದಿರತಕ್ಕಂಥ 5-3% 4, 5, 6 ಹೌಸ್ ಟು ಹೌಸ್ ವಿಸಿಟ್ನಲ್ಲಿ ಈ ಪಲ್ಸ್ ಪೋಲಿಯೋ ಡ್ರಾಪ್ಸ್ ಏನು ಹನಿ ಹಾಕಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಟ್ಟಿರ್ತಕ್ಕಂಥ ಗುರಿನ ಸಾಧಿಸಬೇಕಂತ ನಾವು ಒಟ್ಟು ಒಬ್ಬ ಮೆಡಿಕಲ್ ಆಫೀಸರು, ಸೂಪರ್ವೈಸರ್ಸ್ ಬಂದು 5 ಜನ, PHCOs ಅವರು ಸಹ ನಮ್ಮ ಬೂತ್ ಆ್ಯಕ್ಟಿವಿಟೀಸ್ ಅಥವಾ ವ್ಯಾಕ್ಸಿನೇಟರ್ ಆಗಿ ಕೆಲಸ ಮಾಡ್ತಾರೆ. 37 ಮಂದಿ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಅದೇ ರೀತಿ ಅಂಗನವಾಡಿ ಟೀಚರ್ಸ್, ಶಿಕ್ಷಕಿಯರು ಅವರು ಸಹ 9 ಜನ ಈ ನಲಗೇತನಹಟ್ಟಿ ಅಂದರೆ ನಾಗನಹಟ್ಟಿ A and B ಸೇರಿ ಒಟ್ಟು 7 ಸಬ್ಸೆಂಟ್ಗಳಲ್ಲಿ ಈ ದಿವಸ ನಾವು ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಪ್ರಾರಂಭಿಸಿ 6ನೇ ತಾರೀಕು. ಸರ್, 7 ಸಬ್ಸೆಂಟರ್ ಯಾವ್ಯಾವ ಊರು ಸರ್? 7 ಸಬ್ಸೆಂಟರ್ ಅಂದರೆ 1 ಬೋಸ್ದೇವರಟ್ಟಿ, 2ನೇದು ಬಂದು ಗೌಡಿಗೆರೆ, 3ನೇದು ಕುದಾಪುರ, 4ನೇದು ನೇರ್ಲಗುಂಟೆ, 5ನೇದು ಜೋಗಿಹಟ್ಟಿ, 6 ನಾಗನಹಟ್ಟಿ A, 7 ನಾಗನಹಟ್ಟಿ B ಅಂತ. ನಾಗನಹಟ್ಟಿನಲ್ಲಿ 2 ಉಪಕೇಂದ್ರಗಳು, ಒಂದು A ಒಂದು B ಅಂತ. ಸೊ ಇದರಲ್ಲಿ ನಾವು ಎಲ್ಲ ಸಿಬ್ಬಂದಿ ವರ್ಗ ಪಾಲ್ಗೊಂಡು ಯಶಸ್ವಿ ಮಾಡಬೇಕಂತ ಬನ್ನಿ ಮೇಡಮ್.